नमः परस्मै पुरुषाय भूयसे सुतत्वस्थाननिरोधलीलया गृहीतशक्तित्रतया यदेहिनामन्तर्ध्रुवाय नपलभ्यवर्त्मने भूयो नमस्पद्रुजिनत्यदेशदामसम्भवाय क्लसप्तमूर्तये पुंसां वनपारमहंस आश्रमे तवस्थितानामनुमृत्यदाशुषे श्रीगुरुभ्यो नमः हरिः ओम् 101ನೇ ಶ್ಲೋಕ ವಾಸುದೇವ ದ್ವಾದಶಾಕ್ಷರ ಜಪವನ್ನು ಮಾಡಿರ್ತಕ್ಕಂತಹ ಧ್ರುವಕುಮಾರ ಪರಮಾತ್ಮನನ್ನು ಕಂಡು ಆಡ್ತಕ್ಕಂಥ ಮಾತು ಅದೇನು ಪ್ರಸಿದ್ಧವಾದ ಶ್ಲೋಕ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ನೋ ಶ್ಲೋಕ ಬರುತ್ತೆ. ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಕಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧ್ರುವ ಹೇಳ್ತಕ್ಕಂಥ ಪ್ರಸಿದ್ಧವಾದ ಮಾತು. ನಮ್ಮ ಸ್ವಾಮಿಗಳು ಯಾವಾಗಲೂ ಮಂಗಳಾಚರಣೆಯಲ್ಲಿ ಈ ಶ್ಲೋಕ ಹೇಳ್ತಾ ಇದ್ರು. ಅದೇ ಮುಂದಿನ ಭಾಗ ಅಲ್ಲಿ ಬರ್ತಕ್ಕಂಥದ್ದು. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ಧ್ಯಾನೃತಿಸ್ತನುಭೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂವಂತಕಾಶಿದುಲಿತಾತ್ ಪತತಾಂ ವಿಮಾನಾತ್ ಯಾ ನಿರ್ವೃತಿಃ ತನುಭೃತಾಂ ತವ ಪಾದಪದ್ಮಧ್ಯಾನಾತ್ ಭವಜ್ಜನಕಥಾ ಶ್ರವಣೇನ ಒಂದೇ ಶಬ್ದ ಭವಜ್ಜನಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನಿ ಅಪಿ ನಾಥ ಮಾಭೂತ್ ಕಿಮು ಅಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಅಂದ್ರೆ ಒಟ್ಟು ಹೇಳ್ತಕ್ಕಂಥ ತಾತ್ಪರ್ಯ ಹೇಳ್ಬಿಡ್ತೇನೆ, ಪದಗಳ ಅರ್ಥ ನೋಡೋಣ. ಧ್ರುವ ಹೇಳುವಂಥದ್ದು, ಈ ಅಲ್ಪ ಸುಖಗಳು ಅತ್ಯಂತ ತುಚ್ಛವಾದಂತಹ ಅತ್ಯಲ್ಪವಾದಂತಹ ಸ್ವರ್ಗ ಸುಖ ಇದೆಲ್ಲೂ ಕೂಡ ಅಶಾಶ್ವತವಾದದ್ದು. ಅಂದ್ರೆ ಅದೆಲ್ಲವೂ ಕೂಡ ಬೇಗ ಮುಗಿದು ಹೋಗ್ಬಿಡುವಂಥದ್ದು. ಅಂದ್ರೆ ಈ ಭಗವದ್ ಭಕ್ತರ ಮೇಲೆ ಒಂದು ಗೌರವ ಇಲ್ಲದೆ, ಏನು ಅಪರೋಕ್ಷ ಜ್ಞಾನಿಗಳು ಅಂತ ಇದ್ದಾರೆ, ಅವರ ಮೇಲೆ ಒಂದು ಗೌರವ ಇಲ್ಲದೆ, ಅವರನ್ನ ಆಧರಿಸದೆ, ಸತ್ಕರಿಸದೆ, ಭಕ್ತಿಯಿಂದ ಪ್ರೀತಿಯಿಂದ ಅವರನ್ನ ಕಾಣದೇ ಇದ್ರೆ, ಅಥವಾ ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿ ಅಂತ ಮಹಾತ್ಮರ ಒಂದು ಸೇವೆ, ಅವರ ಸಮಾಗಮ ಇದೆಲ್ಲ ಮಾಡದೆ ಹೋದ್ರೆ ಉತ್ತಮವಾಗಿರತಕ್ಕಂಥ ಸುಖ ಪ್ರಾಪ್ತಿ ಆಗೋದಿಲ್ಲ. ಮೋಕ್ಷದಲ್ಲಿ ಸುಖ ಪ್ರಾಪ್ತಿ ಆಗೋದಿಲ್ಲ. ಏನು ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲೂ ಕೂಡ, ಪರೋಕ್ಷ ಜ್ಞಾನ ಬಂತು ಅಂದರೆ ದೇವರ ತತ್ವಜ್ಞಾನ ಬಂತು, ನಮ್ಮೊಳಗಿನ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಕಂಡ ನಂತರದಲ್ಲೂ ಕೂಡ ಆ ಭಗವಂತನ ಧ್ಯಾನ ಮಾಡುವಂಥದ್ದು, ಭಗವದ್ ಭಕ್ತರ ಸೇವೆ ಮಾಡುವಂಥದ್ದು, ಇದೆಲ್ಲ ಮಾಡೋರಿಗೆ ಏನೊಂದು ಮೋಕ್ಷದ ಸುಖ ಸಿಗುತ್ತೆ. ಮೋಕ್ಷದಲ್ಲಿ ಸುಖ ಸಿಗುತ್ತೋ ಆ ಸುಖ ಸುಮ್ಮನೆ ಮೋಕ್ಷಕ್ಕೋದವನಂದ್ರೆ ಅಪರೋಕ್ಷ ಜ್ಞಾನ ಪಡೆದ, ಆದ್ರೆ ಮೋಕ್ಷದ ಬಯಕೆಯಿಂದ ಮೋಕ್ಷಕ್ಕೆ ಬೇಕಾದ ಪ್ರಯತ್ನವನ್ನ ಮಾಡದ, ಮೋಕ್ಷಕ್ಕೆ ಹೋದ. ಆದ್ರೆ ಮಹಾತ್ಮರ ಸೇವೆ, ಭಗವಂತನ ಬೇರೆ ಬೇರೆ ಕಥಾಶ್ರವಣ ಇದೆಲ್ಲ ಮಾಡಿಲ್ಲ, ಅವನಿಗೆ ಅಷ್ಟು ದೊಡ್ಡ ಸುಖ ಸಿಗಲ್ಲ. ಅಂದ್ರೆ ಜ್ಞಾನಿಗಳ ಸೇವೆಯನ್ನ ಮಾಡುವವನಿಗೆ, ಅನೇಕ ಭಗವದ್ ಭಕ್ತರ ಕಥಾದಿಗಳನ್ನ ಶ್ರವಣ ಮಾಡುವಂತ ವ್ಯಕ್ತಿಗೆ ಏನೊಂದು ಸುಖ ಸಿಗತ್ತೆ, ಆ ಸುಖ ಹಾಗೆ ಭಗವದ್ ಭಕ್ತರ ಕಥಾದಿಗಳನ್ನ ಶ್ರವಣ ಮಾಡದೇ ಇರತಕ್ಕಂಥ ಭಕ್ತನಿಗೆ ಸಿಗೋದಿಲ್ಲ. ನೋಡಿ, ಮುಕ್ತಿಯಲ್ಲೇ ಮತ್ತೆ ಕ್ಯಾಟಗರಿ ಅದನ್ನ ಹೇಳುತ್ತಿದ್ದಾರೆ. ಅಪರೋಕ್ಷ ಜ್ಞಾನ ಬಂದರೆ ಮುಕ್ತಿ, ಜ್ಞಾನೇನೇವ ಪರಂಪರಂ. ಜ್ಞಾನ ಇಲ್ಲದೆ ಮುಕ್ತಿ ಅನ್ನೋದಿಲ್ವೇ ಇಲ್ಲ. ಅಪರೋಕ್ಷ ಜ್ಞಾನ ಬಂತು, ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಕಂಡುಕೊಂಡ ನಂತರ ಮೇಲೂ ಕೂಡ ನಿರಂತರವಾಗಿ ಹರಿಕಥಾ ಶ್ರವಣ ಮಾಡುವಂಥದ್ದು, ಭಗವದ್ ಭಕ್ತರ ಮೇಲೆ ಭಕ್ತಿ ಮಾಡುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು, ಇದೆಲ್ಲ ಯಾರು ಮಾಡ್ತಾರೋ ಅವರಿಗೆ ಅತ್ಯುತ್ಕೃಷ್ಟವಾದ ಮೋಕ್ಷ ಸುಖ ಸಿಗತ್ತೆ. ಅಂತಹ ಸುಖ ಸಾಮಾನ್ಯ ಮುಕ್ತರಿಗೆ ಸಿಗೋದಿಲ್ಲ. ಸಾಮಾನ್ಯ ಮುಕ್ತರು ಅಂದ್ರೆ ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡಿಕೊಂಡ್ರು, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ್ರು ಮುಕ್ತಿಗೆ ಹೋದ್ರಷ್ಟೇ ಹೊರತು ಮಹಾತ್ಮರ ಸೇವೆ, ಮಹಾತ್ಮರ ಕಥಾಶ್ರವಣ, ಭಗವದ್ ಭಕ್ತರ ಬಗ್ಗೆ ಒಂದು ಭಕ್ತಿ, ಅವರಲ್ಲಿ ಒಂದು ಆದರ ಗೌರವ ಯಾವುದೂ ಇಲ್ಲದೆ ಇರತಕ್ಕಂತಹ ಕೇವಲ ಮುಕ್ತಿಗೆ ಬೇಕಾದ ಸಾಧನೆಯನ್ನ ಮಾಡಿ ಮುಕ್ತಿಗೆ ಹೋಗೋರಿದ್ದಾರಲ್ಲ, ಅವರಿಗೆ ಅಷ್ಟು ಉತ್ಕೃಷ್ಟವಾದ ಸುಖ ಸಿಗೋದಿಲ್ಲ. ಅಂದ ಮೇಲೆ ಆ ಸ್ವರ್ಗದಿಂದ ಮತ್ತೆ ಕೆಳಗೆ ಬರ್ತಕ್ಕಂಥ ಜೀವಿಗಳಿದ್ದಾರಲ್ಲ, ಕ್ಷೀಣೇ ಪುಣ್ಯೇ ಮತ್ತೆ ಲೋಕಂ ವಿಶಂತಿ. ಸ್ವರ್ಗದಲ್ಲಿ ಇರ್ಲಿಕ್ಕೆ ಎಷ್ಟು ಪುಣ್ಯ ಬೇಕೋ ಅಷ್ಟು ಪುಣ್ಯ ಇತ್ತು, ಆ ಪುಣ್ಯ ಖರ್ಚಾದ್ಮೇಲೆ ಮತ್ತೆ ವಾಪಸ್ ಬರಲೇಬೇಕಲ್ವಾ.
ಹಾಗೆ ಸ್ವರ್ಗದಿಂದ ಚ್ಯುತರಾಗ್ತಕ್ಕಂಥ ಜೀವಿಗಳಿಗೆ ಅತ್ಯುತ್ಕೃಷ್ಟವಾದ ಸುಖ ಸಿಗೋದಿಲ್ಲ. ಭಗವದ್ಭಕ್ತರ ಒಂದು ಸಂಘ, ಭಗವದ್ಭಕ್ತರ ಮಹತ್ವವನ್ನ ತಿಳಿದುಕೊಳ್ತಕ್ಕಂಥದ್ದು, ಭಗವದ್ಭಕ್ತರ ಸೇವೆಯನ್ನ ಮಾಡುವಂಥದ್ದು, ಇದೆಲ್ಲ ಮಾಡದೆ ಸುಮ್ಮನೆ ಸ್ವರ್ಗಕ್ಕೆ ಬೇಕಾದ ಜ್ಯೋತಿಷ್ಠೋಮಯಾಗನೋ ಇತ್ಯಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿದ್ದಾರೆ ಅಷ್ಟೇ. ಅವರಿಗೆ ಇಷ್ಟು ಉತ್ಕೃಷ್ಟವಾದ ಸುಖ ಸಿಗೋದಿಲ್ಲ ಅನ್ನೋದನ್ನ ಪ್ರತ್ಯೇಕವಾಗಿ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಧ್ರುವ ಮಹಾರಾಜ. ತನುಭೃತಾಂ, ತನು ವಿಭರ್ತಿ ಇತಿ ಅಥವಾ ತನು ವಿಭರ್ತಿ ಇತಿ ತನು ಭೃತೋ ಭೃತಃ ತನು ಭೃತಃ. ತನು ಅಂದ್ರೆ ಶರೀರ, ಶರೀರವನ್ನ ಧಾರಣೆ ಮಾಡಿರ್ತಕ್ಕಂಥ ನಾವೆಲ್ಲರೂ ತನುಭೃತ್ಗಳು ಜೀವಿಗಳು. ಇಂತಹ ಜೀವಿಗಳಿಗೆ ತವ ಪಾದ ಪದ್ಮ ಧ್ಯಾನಾತ್, ನಿರಂತರವಾಗಿ ನಿನ್ನ ಪಾದ ಪದ್ಮದ ಧ್ಯಾನ, ಭಗವಂತನ ಪಾದ ಎಂಥದ್ದು? ಪದ್ಮದಂತೆ ಅತಿ ಕೋಮಲವಾದದ್ದು, ಅಪ್ರಾಕೃತವಾದದ್ದು, ಅದರ ಧ್ಯಾನದಿಂದ ಮತ್ತು ಭವಜ್ಜನ ಕಥಾ ಶ್ರವಣೇನ ವಾ ಭವಜ್ಜನಕಥ ಭವತಃ ಜನಃ ಭವಜ್ಜನಃ, ನಿನ್ನ ಜನ. ನಿನ್ನ ಜನ ಅಂದ್ರೇನು? ನೀನ್ ಕೆಲ್ಸಕ್ಕೆ ಇಟ್ಕೊಂಡವ್ರು ಅಂತಲ್ಲ, ನಿನ್ನ ಭಕ್ತರು, ನಿನ್ನ ನಿರಂತರವಾಗಿ ಸೇವೆ ಮಾಡತಕ್ಕಂಥವ್ರು, ಇವರು ಭಗವದ್ ಭಕ್ತರು, ಭಾಗವತರು ಅಂತ ಕರೆಸಿಕೊಂಡಿರ್ತಕ್ಕಂಥವ್ರು. ಆ ಭಾಗವತರ ಕಥೆ ಅದನ್ನ ಶ್ರವಣ ಮಾಡಬೇಕು. ಅಂದ್ರೆ ಬರೀ ಭಗವಂತನ ಕಥೆ ಅಲ್ಲ, ಭಗವದ್ ಭಕ್ತರ ಕಥಾಶ್ರವಣದಿಂದಲೂ ಕೂಡ ಯಾ ನಿವೃತ್ತಿ ಸ್ಯಾತ್, ಯಾವ ಒಂದು ನಿವೃತ್ತಿ ಶಬ್ದಕ್ಕೆ ಮೋಕ್ಷ ಸುಖ ಅಂತ ಅರ್ಥ. ಯಾವ ಒಂದು ಮೋಕ್ಷ ಸುಖ ಸಿಗುತ್ತೋ ಅಂದ್ರೆ ನಿರಂತರವಾಗಿ ಭಗವಂತನ ಪಾದ ಧ್ಯಾನ, ಭಗವಂತನ ಸೇವೆ, ಅದರ ಜೊತೆಯಲ್ಲಿ ಭಗವದ್ ಭಕ್ತರ ಕಥಾಶ್ರವಣದಿಂದ ಏನೊಂದು ಸುಖ ಸಿಗುತ್ತೋ ಆ ಸುಖ ಸ್ವಮಹಿಮನ್ಯಪಿ ಬ್ರಹ್ಮಣಿ ಸಾ ನಾಥ ಮಾಭೂ. ನಾಥ ಅಂತ ಸಂಬೋಧನೆ, ಒಡೆಯನೇ. ಸ್ವಮಹಿಮನ್ಯಪಿ ಅಂದ್ರೆ ಸ್ವಮಹಿಮನಿ ಅಂದ್ರೆ ಬ್ರಹ್ಮ, ಬ್ರಹ್ಮನಲ್ಲಿದ್ದಾರೆ ಅಂದ್ರೆ ಭಗವಂತನನ್ನ ಪಡೆದಿದ್ದಾರೆ, ಮೋಕ್ಷವನ್ನ ಪಡೆದಿದ್ದಾರೆ. ಅಂದ್ರೆ ಮೋಕ್ಷವನ್ನ ಪಡೆದಿಕ್ಕೆ ಏನ್ ಸಾಧನೆ ಮಾಡಬೇಕು ಆ ಸಾಧನೆ, ಅಪರೋಕ್ಷ ಜ್ಞಾನಾದಿಗಳನ್ನ ಪಡೆದು ಮೋಕ್ಷಕ್ಕೆ ಹೋಗಿದ್ದಾರೆ. ಆದ್ರೆ ಏನ್ ಮಾಡಿಲ್ಲ? ನಿರಂತರ ಭಗವಂತನ ಪಾದಪದ್ಮದ ಸೇವೆ ಇಲ್ಲ ಮತ್ತು ಭಗವದ್ ಭಕ್ತರ ಕಥಾದಿಗಳನ್ನ ಶ್ರವಣ ಮಾಡಿಲ್ಲ. ಅವರಿಗೆ ಮಾಭೂತ್ ಆಗೋದಿಲ್ಲ. ಅಂದ್ರೆ ನಿರಂತರ ಭಗವಂತನ ಪಾದಪದ್ಮ ಅದರ ಕಥಾಶ್ರವಣ ಮತ್ತು ನಿರಂತರವಾಗಿ ಭಗವದ್ ಭಕ್ತರ ಸೇವೆ ಮಾಡುವವರಿಗೆ ಏನೊಂದು ಸುಖ ಸಿಗುತ್ತೋ ಅಷ್ಟು ಉತ್ಕೃಷ್ಟವಾದ ಸುಖ ಸಾ ಅಂದ್ರೆ ಅಂತಹ ಒಂದು ಮೋಕ್ಷ ಸುಖ ನಿವೃತ್ತಿ, ಅಂತಹ ಒಂದು ಮೋಕ್ಷ ಸುಖ ಮಾ ಭೂತ್ ಆಗುವುದಿಲ್ಲ. ಆಗದೆ ಹೋದೀತು ಆಗೋದಿಲ್ಲ ಮಾ ಅಭೂತ್. ವಸ್ತುತಃ ಭೂತ್ ಅನ್ನೋದು ಲುಂಗ್ಲಕಾರ, ಅಭೂತ್ ಅಭೂತಾಂ ಅಭೂವನ್ ಅಂತ ಲುಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಅದರ ಮಾ ಇದ್ದದ್ದರಿಂದ ಮಾ ಭೂತ್ ಅಷ್ಟೇ ಪ್ರಯೋಗ, ಅಕಾರ ಲೋಪ ಆಗ್ಬಿಡುತ್ತೆ. ಅದೊಂದು ವ್ಯಾಕರಣದ ನಿಯಮ, ನಮಾಂಗ್ ಯೋಗಿ ಅಂತ. ಮಾ ಇದ್ದಾಗ ಅಕಾರ ಬರೋದಿಲ್ಲ, ಬರೀ ಮಾ ಭೂತ್ ಅಷ್ಟೇ, ಮಾ ಅಭೂತ್ ಅಂತ ಹೇಳೋಂಗಿಲ್ಲ. ಈಗ ಲಂಗ್ಲಕಾರ ಅಭವತ್ತು, ಮಾ ಭವತ್ ಅಷ್ಟೇ ಹೇಳ್ಬೇಕು ಹೊರತು ಮಾ ಅಭವತ್ ಅಂತ ಹೇಳೋಂಗಿಲ್ಲ. ಮಾ ಇದ್ದಾಗ ನಿಷೇಧಾರ್ಥಕವಾದ ಮಾ ಎಂಬ ಒಂದು ಅವ್ಯಯ ಇದ್ದಾಗ ಭೂತ್ ಅಷ್ಟೇ ಹೇಳ್ಬೇಕು ಹೊರತು ಅಭೂತ್ ಹೇಳಬಾರ್ದು, ಭವತ್ ಅಷ್ಟೇ ಹೇಳ್ಬೇಕು ಹೊರತು ಅಭವತ್ ಅಂತ ಹೇಳಬಾರ್ದು. ಒಂದು ವ್ಯಾಕರಣ ನಿಯಮ. ಹಾಗಾಗಿ ಮಾ ಭೂತ್ ಆಗುವುದಿಲ್ಲ. ಅಂದ್ರೆ ಮುಕ್ತರಲ್ಲೇ ತಾರತಮ್ಯ, ಸುಖದಲ್ಲಿ ತಾರತಮ್ಯ ಇದೆ. ನಿರಂತರವಾಗಿ ಭಗವಂತನ ಪಾದಪದ್ಮ ಸೇವೆ ಯಾರು ಮಾಡ್ತಾರೋ, ಭಗವದ್ ಭಕ್ತರ ಕಥಾದಿಗಳನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಸಿಗುವಷ್ಟು ಎತ್ತರದ ಸುಖ, ಉತ್ಕೃಷ್ಟವಾದ ಸುಖ ಸಾಮಾನ್ಯ ಮುಕ್ತರಿಗೆ ಸಿಗೋದಿಲ್ಲ. ಅಂದಮೇಲೆ ಅಂತಕಾಸಿ ನುದಿತಾತು ವಿಮಾನಾತ್ ಪತತಾಂ ಕಿಮು. ಅಂತಕ ಅಂತ ಹೇಳಿದ್ರೆ ನಮ್ಮನ್ನ ಕೊಲ್ಲುವವನು, ನಮ್ಮನ್ನ ಕೆಳಗೆ ತಳ್ಳುವವನು. ಅದು ಯಮ ಇರಬಹುದು, ಸ್ವರ್ಗದಲ್ಲಿ ಇಂದ್ರ ಇರಬಹುದು, ಅವರೆಲ್ಲ ಅಂತಕರು. ಅವರ ಹಸಿ ಅಂದ್ರೆ ಖಡ್ಗ, ಆ ಖಡ್ಗದಿಂದ ನಾವು ನುರಿತರಾಗಿ ಅಂದ್ರೆ ಛೇದನಕ್ಕೆ ಒಳಗಾಗಿ, ವಿಮಾನಾತ್ ಪತನಾತ್ ಸ್ವರ್ಗದಲ್ಲಿರ್ತಕ್ಕಂಥ ವಿಮಾನ ಅಲ್ಲಿಂದ ಕೆಳಗೆ ಬೀಳತಕ್ಕಂಥ ವ್ಯಕ್ತಿಗಳಿಗೆ ಅಂದ್ರೆ ಬರತ್ತೇನು? ನನ್ನ ಹತ್ರ 100 ಇಲ್ಲ ಅಂದ್ಮೇಲೆ 1000 ಕೇಳ್ತಾ ಇದೆಯಲ್ಲ, 100 ಇಲ್ಲ ಅಂದ್ಮೇಲೆ 1000 ಬಗ್ಗೆ 1000 ಕೇಳ್ಲಿಕ್ಕೆ ಆಗತ್ತಾ? 1000 ಕೇಳೋ ಸರಿಯೋ ನೀನು ಅಂತೀವಲ್ಲ. ಹಾಗೆ ಮುಕ್ತಿಯಲ್ಲೇ ತಾರತಮ್ಯ ಇದೆ. ಏಕಾಂತ ಭಕ್ತರಿಗೆ, ಉತ್ಕೃಷ್ಟ ಭಕ್ತರಿಗೆ ಸಿಗುವಂತ ಮುಕ್ತಿ ಸುಖ ಸಾಮಾನ್ಯ ಮುಕ್ತರಿಗೆ ಸಿಗೋದಿಲ್ಲ ಅಂದ್ಮೇಲೆ ಇನ್ನು ಕೇವಲ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಷ್ಟು ಉತ್ಕೃಷ್ಟವಾದ ಮುಕ್ತಿ ಸುಖ ಸಿಗತ್ತೇನು? ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ. ಅಂದ್ರೆ ಮುಕ್ತಿಯಲ್ಲೂ ಕೂಡ ಸುಖದಲ್ಲಿ ತಾರತಮ್ಯವಿದೆ. ಎಲ್ಲರಿಗೂ ಒಂದೇ ತರ ಸುಖ ಸಿಗೋದಿಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸುಖ ಪ್ರಾಪ್ತಿಯಾಗತ್ತೆ. ಆ ಸುಖ ಸಿಗಬೇಕಾದ್ರೂ ಕೂಡ ನಿರಂತರವಾಗಿ ಭಗವಂತನ ಪಾದಪದ್ಮದ ಧ್ಯಾನ ಮತ್ತು ಭಗವದ್ ಭಕ್ತರ ಬಗ್ಗೆ ಒಂದು ಪ್ರೀತಿ, ಗೌರವ, ಅವರ ಸೇವೆಗಳನ್ನು ಮಾಡಿದ್ರೆ ಮಾತ್ರ ಉತ್ತಮವಾಗಿರ್ತಕ್ಕಂಥ ಸುಖ ಸಿಗೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ತನುಭೃತಾಂ
ಶರೀರವನ್ನ ಧಾರಣೆ ಮಾಡಿರ್ತಕ್ಕಂಥ ತನುವೃತ್ತಿ ಶರೀರಧಾರಿಗಳಿಗೆ ತವ ಪಾದಪದ್ಮ ಧ್ಯಾನ ನಿರಂತರವಾಗಿ ನಿನ್ನ ಪಾದಪದ್ಮದ ಧ್ಯಾನ ವಾ ಅಥವಾ ಭವಜ್ಜನ ಕಥಾ ಶ್ರವಣೇನ ನಿನ್ನ ಭಕ್ತರ ಕಥೆಯ ಶ್ರವಣದಿಂದ ಯಾ ನಿರ್ವೃತಿ ಸ್ಯಾತ್ ಯಾವ ಒಂದು ಉತ್ಕೃಷ್ಟವಾದ ಎತ್ತರದ ಮೋಕ್ಷ ಸುಖ ಸಿಗುತ್ತದೋ ಸಾ ಅಂತಹ ಮೋಕ್ಷ ಸುಖವು ಮಹಿಮನಿ ಬ್ರಹ್ಮಣಿ ಅಂದ್ರೆ ತನ್ನ ಮಹತ್ವವನ್ನ ತಾನೇ ಜಗತ್ತಿಗೆ ತೋರುವಂತಹ ಅಥವಾ ಪರಿಪೂರ್ಣನಾದ ಸ್ವಾತಂತ್ರ್ಯಾದಿಗಳನ್ನು ಹೊಂದಿರತಕ್ಕಂಥ ಭಗವಂತ ಅವನಲ್ಲಿ ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನ ಮಾಡಿ ಹೋಗುವಂತ ತಲುಪತಕ್ಕಂಥ ವ್ಯಕ್ತಿಗಳಿಗೆ ನಾಥ ಒಡೆಯನೆ ಮಾಭೂತ್ ಆಗುವುದಿಲ್ಲ. ಅಂತಕಾಸಿ ದುಲಿತಾತ್ ಅಂತಕ ಅಂದ್ರೆ ನಮ್ಮನ್ನ ಕೊಲ್ಲುವವನು. ಕೊಂದ್ಮೇಲೆ ಮತ್ತೆ ಕೊಲ್ಲೋದೇನು? ಯಾಕಂದ್ರೆ ಕೊಂದ್ಮೇಲಲ್ವ ಸ್ವರ್ಗಕ್ಕೂ ನರಕಕ್ಕೆ ಹೋಗೋದು, ಸತ್ಮೇಲೆ ಮತ್ತೇನು ಸಾಯೋದು ಅಂತ ಹೇಳಿದ್ರೆ ಅಲ್ಲೊಂದು ನಮ್ಮ ಪುಣ್ಯವನ್ನ ಕಳಿಸಿ ಆ ಸ್ವರ್ಗಲೋಕದ ಶರೀರವನ್ನ ಅಥವಾ ನರಕಲೋಕದ ಶರೀರವನ್ನ ಬಿಡಿಸಿ ಮತ್ತೆ ಕೆಳಗೆ ಹಾಕ್ತಕ್ಕಂಥ ಕ್ರಮ ಇರುತ್ತೆ. ಹಾಗೆ ಆ ಖಡ್ಗದ ಮೂಲಕವಾಗಿ ನಮ್ಮನ್ನ ಕೊಲ್ಲುವಂತಹ ಆ ದೇವತೆಗಳಿಗೆ, ಯಮ ಇಂದ್ರ ಮೊದಲ ದೇವತೆಗಳಿಗೆ ವಿಮಾನಾತ್ ಪತತಾಂ, ಹಾಗೆ ಅವ್ರು ನಮ್ಮನ್ನ ಕಡ್ದಾಗ ವಿಮಾನ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಮಾನ ಇರುತ್ತೆ. ಆ ವಿಮಾನದಿಂದ ಪತತಾಂ ಅಂದ್ರೆ ಬೀಳುವಂತಹ ವ್ಯಕ್ತಿಗಳಿಗೆ ಅಂತ ಅರ್ಥ. ಅಂತಕಾಸಿ ತುಲಿತಾತ್ ಪತತಾ ನಿರ್ಮಾಣಾತ್ ವಿಮಾನದಿಂದ ಬೀಳ್ತಕ್ಕಂಥ ವ್ಯಕ್ತಿಗಳು. ಯಾಕೆ ಸ್ವರ್ಗ ಎಂಬುವಂಥದ್ದು ಶಾಶ್ವತವಲ್ಲ, ಮುಕ್ತಿ ಸುಖ ಶಾಶ್ವತ. ಮುಕ್ತಿಯಲ್ಲೇ ಸುಖದಲ್ಲಿ ವ್ಯತ್ಯಾಸ ಇದೆ. ಉತ್ತಮ ಭಕ್ತರಿಗೆ ಸಿಗುವಂತ ಮುಕ್ತಿ ಸುಖ ಸಾಮಾನ್ಯ ಭಕ್ತರಿಗೆ ಸಿಗೋದಿಲ್ಲ ಅಂದ್ಮೇಲೆ ಸ್ವರ್ಗದಿಂದ ಯಾವತ್ತಾದ್ರೂ ಕೆಳಗೆ ಬೀಳುವಂತಹ ವ್ಯಕ್ತಿಗಳಿಗೆ ಅಷ್ಟು ಉತ್ಕೃಷ್ಟವಾದ ಸುಖ ಸಿಗತ್ತೆ ಅಂತ ಹೇಳಬೇಕಾಗಿಲ್ಲ. ಅಂದ್ರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಾವು ಸ್ವರ್ಗ ಸುಖವನ್ನ ಬಯಸುವಂತದ್ದಲ್ಲ, ಲೌಕಿಕ ಕಾಮನೆಗಳನ್ನ ಬಯಸ್ತಕ್ಕಂಥದ್ದಲ್ಲ. ಮುಕ್ತಿಯಲ್ಲೂ ಕೂಡ ಉತ್ಕೃಷ್ಟ ಸುಖ ಸಿಗಬೇಕು ಅಂತ ಬಯಸ್ಬೇಕು. ಆ ಮುಕ್ತಿಯಲ್ಲಿ ಉತ್ಕೃಷ್ಟವಾದ ಸುಖ ಸಿಗಬೇಕು ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಭಗವಂತನ ಧ್ಯಾನ ಮಾಡಬೇಕು, ಭಗವತ್ ಪಾದಪದ್ಮದ ಅನುಚಿಂತನೆಯನ್ನ ಮಾಡಬೇಕು ಮತ್ತು ಭಗವದ್ ಭಕ್ತರ ಸೇವೆಯನ್ನ ಮಾಡಬೇಕು. ಅದರಿಂದ ನಮಗೆ ಉತ್ಕೃಷ್ಟವಾದ ಮೋಕ್ಷ ಸುಖ ಪ್ರಾಪ್ತವಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾ ನಿರವೃತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಮ್ಮಂತಕಾಸಿ ಲಲಿತಾತ್ ಪತತಾಂ ವಿಮಾನಾತ್. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಅರ್ಧ ಭಾಗ ವ್ಯಾಖ್ಯಾನ ಓದಿಲ್ಲ, ವ್ಯಾಖ್ಯಾನವನ್ನು ನಾಳೆ ಓದ್ತೀನಿ.